ಕರ್ನಾಟಕ ರಾಜ್ಯದಲ್ಲಿ ಪುರಸಭೆಯ ನೀರು ಸರಬರಾಜು ಮಾಡುವಂಥ ನೌಕರರಿಗೆ ಇಲ್ಲಿವರೆಗೂ ಅವರು ನೇರ ಪಾವತಿ ಆಗದರೆ ಸಂಬಳ ಏಜೆನ್ಸಿ ಮೂಲಕ ಹೋಗ್ತಾ ಇರೋಂಥ ನೋವನ್ನು ಹೇಳ್ಕೊಂಡ್ರು. ನಮ್ಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯವರೆಲ್ಲ ಭಾಳಷ್ಟು ಜನ ಇದ್ದಾರೆ. ಸುಮಾರು 6,000 ಜನ. ಮಾನವೀಯತೆ ದೃಷ್ಟಿ ಏನು ಅಂತಂದರೆ ಅವ್ರು ಕೆಲವರೆಲ್ಲ 30 ವರ್ಷದಿಂದ ಕೆಲಸ ಮಾಡ್ತವ್ರೆ, ಕೆಲವರು ರಿಟೈರ್ಮೆಂಟ್ ಬಂದುಬಿಟ್ಟಿದ್ದಾರೆ, ಕೆಲವರು ರಿಟೈರ್ಮೆಂಟ್ ಆಗಿಬಿಟ್ಟಿದ್ದಾರೆ. ಅವ್ರ ಜೀವನ 15,000ದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಸರ್ಕಾರದ ವತಿಯಿಂದ ಹಿಂದೆ ಕಾನೂನುಗಳಲ್ಲಿ ಮಾಡೋಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲರಿಗೂ ತೆಗೆದುಕೋಬೋದು, ಆರ್ಥಿಕ ಹೊರೆ ಇಲ್ಲ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಇಂದಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿರೋಂಥದ್ದು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಈಗ ಅವರು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಾನು ನಮ್ಮ ಪೌರಾಡಳಿತದ ಮಂತ್ರಿಗಳಾದಂಥ ರೈಮಣ್ಣ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಸಹ ಬಂದು ಇವತ್ತು ಸರ್ಕಾರ ನೌಕರರ ಒಂದು ಕಷ್ಟಗಳನ್ನು ಕೇಳಿಕೊಂಡು ಯಾವ ರೀತಿ ಮಾಡೋ ಅಂಥದ್ದು ಆರ್ಥಿಕ ಹೊರೆ ಆಗದಲ್ಲೇ ಈ ರೀತಿಲಿ ಅದನ್ನು ಯಾವ ರೀತಿ ದಾರಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಇವತ್ತು ನಿಮಗೆಲ್ಲ ಗೊತ್ತಿದ್ದಂತೆ ಬಡವರ ಜೊತೆ, ದೀನ ದಲಿತರ ಜೊತೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ವರ್ಗದ ಜನರ ಜೊತೆ ಸ್ಪಂದಿಸುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರ ಒಂದು ಸಾಕ್ಷಿ ಇವತ್ತು ತಕ್ಷಣವೇ ನಮ್ಗೆ ಗೊತ್ತಾದ ತಕ್ಷಣವೇ 10 ನಿಮಿಷದಲ್ಲಿ ಮಂತ್ರಿಯವರು ಬಂದು ಇವರ ಸಮಸ್ಯೆಗಳನ್ನು ಕೇಳೋವಂಥ ಒಂದು ಪದ್ಧತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬಲ್ಲೆ ನಾನು. ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಸರ್, ರಾಜ್ಯದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ಜಗಳ ಇಲ್ಲ, ನಾಯಕತ್ವದ ಬದಲಾವಣೆಯೂ ಕೂಡ ಇಲ್ಲ ಅಂತಂದು ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಮುನ್ನೆಲೆ ತಂದಿದ್ದಾರೆ. ಈ ವಿಚಾರ ನಾನು ಒಂದು ಮಾತು ಹೇಳ್ತೇನೆ, ನಮ್ಮಲ್ಲಿ ಗೊಂದಲ ಅಂತೂ ಇಲ್ಲ. ಇವತ್ತು 2 ಕಣ್ಣುಗಳ ಥರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಸರ್ಕಾರದ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸ್ಕೊಂಡು ಸಮರ್ಥವಾಗಿ ನಿಭಾಯಿಸ್ತವ್ರೆ. ಸೊ ಒಂದದು. ಎರಡನೇದು, ಇದು ನಿಮಗೆಲ್ಲ ಗೊತ್ತಿದ್ದಂತೆ ಈ ಸಣ್ಣ ಪುಟ್ಟ ಏನು ವಿಚಾರಗಳು ನಿಮ್ಮಲ್ಲಿ ನಡೀತಾ ಇರೋಂಥದ್ದನ್ನು ಯಾವುದೇ ಕಾರಣಕ್ಕೂ ಆಂತರಿಕ ಪಕ್ಷದ ನಿಲುವುಗಳನ್ನು ನಾವು ಮೀಡಿಯಾ ಮೂಲಕನೋ ಪಬ್ಲಿಕ್ಕಲ್ಲಿ ಮಾತಾಡಕೂಡ್ದು ಅನ್ನೋದನ್ನು ನಾವು ಶಿಸ್ತಿನ ಸಿಪಾಯಿಯಾಗಿ ಪಾಲಿಸಬೇಕು. ಸೊ ಆ ವರಿಷ್ಠ ಜವಾಬ್ದಾರಿಗಳನ್ನ ನಾವು ಯಾರೂ ತೆಗೆದುಕೋಬಾರ್ದು. ಸೊ ಅದಕ್ಕೆ ನಾನು ಸೀಮಿತ ಆಗಿದ್ದೇನೆ. ಸೊ ಇವತ್ತೇನು ನಾವೆಲ್ಲ ಒಂದು ಕುಟುಂಬ ಥರ ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೇವೆ. ಹೈಕಮಾಂಡೇ ಹೇಳಿದೆ ಅಂತ ಹೇಳ್ತಿದ್ದಾರೆ ಸರ್, ನಾಯಕತ್ವ ಬದಲಾವಣೆ ನಮ್ಮನ್ನಿಲ್ಲ, ಹೈಕಮಾಂಡ್ ಅವ್ರನ್ನೇ ಕೇಳಬೇಕು.